ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಏನಂದರೆ, ನಾನು ಒಂದು ರೆಸಿಪಿ ವ್ಲಾಗ್ ತೋರಿಸೋಣ ಅಂತ ಇದ್ದೀನಿ. ನಾನು ತೋಟದ ವ್ಲಾಗಲ್ಲಿ ನಿಮಗೆ ಮಾವಿನ ಮರ ಎಲ್ಲ ತೋರಿಸಿದೆ. ಆ ಕಾಯಿಗಳನ್ನ ಕಿತ್ಕೊಂಡ್ಬಂದ್ಬಿಟ್ಟು ಇವತ್ತು ನಾವು ಉಪ್ಪಿನಕಾಯಿ ಮಾಡಬೇಕಂತ ಇದ್ದೀವಿ. ನನ್ನ ಫ್ರೆಂಡ್ಸಿಗೆಲ್ಲ ನನ್ನ ಅಮ್ಮ ಮಾಡೋ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಸೊ ಆ ರೆಸಿಪಿನ ನಿಮಗೆಲ್ಲ ತೋರಿಸ್ತೀನಿ ನೋಡಿ. ಅದು ಆ್ಯಕ್ಚುಲಿ 1 ಇಯರ್ 2 ಇಯರ್ವರೆಗೂ ಇಟ್ಕೋಬೋದು. ನಾನು ನೋಡ್ದಂಗೆ ನಾವು ಚಿಕ್ಕವರಿದ್ದಾಗೆಲ್ಲ 1 ಇಯರ್ 2 ಇಯರ್ಸ್ವರೆಗೂ ಅದೇ ಉಪ್ಪಿನಕಾಯಿ ಇರ್ತಿದ್ದು. ನೆಕ್ಸ್ಟ್ ಇಯರ್ ಮಾವಿನಕಾಯಿ ಬರೋವರೆಗೂ ಆಗೋಷ್ಟು ಮಾಡಿರ್ತಿದ್ವಿ. ಈ ಸರಿ ಅದು ಹೇಗೆ ಮಾಡ್ತೀವಿ ಅಂತ ಫುಲ್ ಬ್ಲಾಗ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್ಡ್. ಈ ಉಪ್ಪಿನಕಾಯಿ ಮಾಡೋಕ್ಕೆ ಮೊದಲು ನಾವು ಮ್ಯಾಂಗೋಸ್ ಎಲ್ಲ ಏನು ತೊಗೊಂಡಿದ್ದೀವಿ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕೋಬೇಕು. ಉಪ್ಪಿನಕಾಯಿ ಮಾಡೋ ಸ್ವಲ್ಪ ಹೊತ್ತು ಮುಂಚೆನೇ ಒಣಗಾಕೊಂಡ್ರೆ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಸೊ ಕಾಟನ್ ಬಟ್ಟೆ ಮೇಲೆ ಹಾಕೋ ರೀಸನ್ ಏನಂದರೆ ಕಂಪ್ಲೀಟಾಗಿ ಡ್ರೈ ಆಗಲಿ ಅಂತ, ಸ್ವಲ್ಪನೂ ನೀರು ಉಳಿಬಾರ್ದು. ಸೊ ಒಂದು 1 ಅವರ್ ಅಥವಾ ಹಾಫ್ ಆನ್ ಅವರ್ ಮುಂಚೆನೇ ವಾಶ್ ಮಾಡಿ ಕ್ಲೀನಾಗಿ ಒಣಗಾಕೊಂಬಿಡಿ. ನಾವಿಲ್ಲಿ ತಗೊಂಡಿರೋದು ಟೋಟಲ್ 50 ಮಾವಿನಕಾಯಿ. ದೊಡ್ಡದು 20 ಇದೆ, ಈ ಕಡೆ ಚಿಕ್ಕದೇನಿದೆ ಅದು ಒಂದು 30 ಇದೆ. ಇವತ್ತಿನ ಅಳತೆ ತೋರಿಸೋದು ನಾನು 50 ಮಾವಿನಕಾಯಿಗೆ. ಇಲ್ಲಿ ಅರಶಿನ ಕೊಂಬೇನಿದೆ ಅದನ್ನು ಪೌಡರ್ ಮಾಡಿಟ್ಕೋಬೇಕು. ಹಾಗೆ ಇಲ್ಲಿ ಮೆಂತ್ಯ ಕೂಡ ನಾನು ಪೌಡರ್ ಮಾಡೋಕೆ ಇಟ್ಕೊಂಡಿದ್ದೀನಿ. ಮೆಂತ್ಯ ಕೂಡ ಫೈನ್ ಪೌಡರ್ ಮಾಡಿ ಇಟ್ಕೋಬೇಕು. ಇದರ ಅಳತೆನ ನಾನು ಹಾಕುವಾಗ ಹೇಳ್ತೀನಿ. ಆಮೇಲೆ ಒಂದು 35ರಿಂದ 40 ಬೆಳ್ಳುಳ್ಳಿ ತಗೋಬೇಕು. ನಿಮ್ಮಲ್ಲಿ ದೊಡ್ಡ ಬೆಳ್ಳುಳ್ಳಿ ಏನಾದರೂ ಇದ್ರೆ ಸ್ವಲ್ಪ ಕಮ್ಮಿ ತಗೊಳ್ಳಿ. ಆಮೇಲೆ 2 ಕಪ್ಪು ಸಾಸಿವೆನ ಪೌಡರ್ ಮಾಡಿಟ್ಕೋಬೇಕು. ಇದನ್ನ ಕಂಪ್ಲೀಟ್ ಆಗಿ ಪೌಡರ್ ಮಾಡಬೇಡಿ, ಸ್ವಲ್ಪ ತರತರಿಯಾಗಿ ಪೌಡರ್ ಮಾಡಿದರೆ ಆಯಿತು. ನಾನು ಸ್ವಲ್ಪ ಟ್ರಾನ್ಸಿಷನ್ ವಿಡಿಯೋ ಮಾಡೋಣ ಅಂತ ಮಾಡಿದೆ, ಸೊ ಅದು ಜಾರ್ ದೊಡ್ಡದಿರೋದ್ರಿಂದ ಮಾಡೋಕ್ಕಾಗಿಲ್ಲ ಅದು. ಆಮೇಲೆ ಬೆಳ್ಳುಳ್ಳಿ ಏನಿತ್ತು ಅದನ್ನು ಸಿಪ್ಪೆ ಬಿಡಿಸಿ ಈ ಥರ ಅದನ್ನು ಒಂದು ರೌಂಡ್ ಮಿಕ್ಸಿ ಮಾಡಬೇಕು. ಅದಾದಮೇಲೆ ಒಂದು ಪ್ಯಾನ್ ನೀಟಾಗಿ ವಾಶ್ ಮಾಡಿ ತಗೊಳ್ಬೇಕು. ಅದನ್ನು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಹಚ್ಚಬೇಕು. ಮೇಲೆ ಏನು ನೀರೆಲ್ಲ ಕಾಣಿಸ್ತಿದೆ ಅದು ಹೋಗೋವರೆಗೂ ಆಯಿಲ್ ಹಾಕಕ್ಕೆ ಹೋಗ್ಬಿಡಿ. ಅದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಇಲ್ಲಿ ನೋಡಿ, ಇದು ಒಂದು ದೊಡ್ಡದು ನೀರು ಕುಡಿಯೋ ಲೋಟ ಬರುತ್ತಲ್ಲ, ಭವಾನಿ ಲೋಟ, ಅದರಲ್ಲಿ 1.5 ಕಪ್ ಆಯಿಲ್ ತಗೊಂಡು ಆಯಿಲ್ ಬಿಸಿ ಮಾಡೋಕ್ಕೆ ಹಾಕಬೇಕು. ಇಲ್ಲಿ ನಾವು ಯೂಸ್ ಮಾಡ್ತಿರೋದು ಸನ್ಫ್ಲವರ್ ಆಯಿಲ್. ನೀವು ಗ್ರೌಂಡ್ನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಕೊಕೊನಟ್ ಆಯಿಲ್ ಯೂಸ್ ಮಾಡಬೇಡಿ. ಆಮೇಲೆ ಇಲ್ಲಿ 1.5 ಕಪ್ ಆಯಿಲ್ ಏನು ಹಾಕಿದ್ವಿ ಅದು ಬಿಸಿ ಮಾಡೋಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಬಿಸಿ ಮಾಡಬೇಕು. ಇದು ಕುದಿಯುವಾಗ ಇವಾಗ ಕರಿಬೇವು ಹಾಕಿ ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ ತಕ್ಷಣನೇ ನೀವು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡಿ, ಅದು ಹಾಗೇನೆ ಫ್ರೈ ಆಗುತ್ತೆ ಆಯಿಲ್ ತುಂಬ ಬಿಸಿ ಇರೋದ್ರಿಂದ. ಇದು ಕಂಪ್ಲೀಟಾಗಿ ಅದರಲ್ಲಿ ಫ್ರೈ ಆಗ್ತಾನೆ ಇದ್ರೂ ನಡೆಯುತ್ತೆ, ಇದನ್ನು ತೆಗಿಬೇಕಂತ ಏನಿಲ್ಲ, ಅದರಲ್ಲೇ ಫ್ರೈ ಆಗಬೇಕು. ಬಟ್ ಬೆಳ್ಳುಳ್ಳಿ ಹಾಕಿದ ತಕ್ಷಣನೇ ಸ್ಟವ್ ಆಫ್ ಮಾಡಿರಬೇಕು. ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೀವು ಬೆಳ್ಳುಳ್ಳಿನ ಮಿಕ್ಸಿ ಮಾಡದೇ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಕಲ್ಲಲ್ಲಿ ಕುಟ್ಟಿ ಕೂಡ ಹಾಕ್ಬೋದು. ಆ ಥರ ರೌಂಡ್ ಹಾಗೆ ಇರೋದು ಹಾಕ್ಬಿಡಿ. ಅದು ನೀರು ಎಣ್ಣೆಗೆ ಹಾಕಿದ್ಮೇಲೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಒಂದು ಸಿಡಿತು ಕೂಡ ನಾವು ಮಿಕ್ಸಿ ಮಾಡಿರೋದ್ರಿಂದ. ಹಾಗೆ ನನ್ನ ವಾಯ್ಸ್ ಸ್ವಲ್ಪ ವೆದರ್ ಚೇಂಜಸ್ಸಿಂದ ನನ್ನ ವಾಯ್ಸ್ ಚೇಂಜ್ ಆಗಿದೆ, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನೋಡಿದ್ರಿ ಒಂದು ಬೆಳ್ಳುಳ್ಳಿ ಸಿಡಿತು ಕೂಡ, ಅದು ರೌಂಡ್ ಹಾಗೆ ಇತ್ತು ಅನ್ಸುತ್ತೆ ಮಿಕ್ಸಿ ಮಾಡಿರೋದ್ರಿಂದ. ಸೊ ಬೆಟರ್ ನೀವು ಅದನ್ನು ಕಲ್ಲಲ್ಲಿ ಏನಾದರೂ ಕುಟ್ಟಿ ಹಾಕ್ತೀನಿ ಅಂತ ಅಂದ್ರೂ ಒಳ್ಳೆಯದು. ಆಮೇಲೆ ಇದು ಕಂಪ್ಲೀಟಾಗಿ ಆಯಿಲ್ ಏನಿದೆ ಇದನ್ನು ಹಾಗೆ ರೆಸ್ಟ್ ಮಾಡಕ್ಕೆ ಬಿಟ್ಬಿಡ್ಬೇಕು. ಇದನ್ನು ನಾವು ಪಿಕಲ್ಗೆ ಮಿಕ್ಸ್ ಮಾಡೋಕ್ಕೆ ಮುಂಚೆ ಕಂಪ್ಲೀಟಾಗಿ ಇದು ತಣ್ಣಗಾಗಿರಬೇಕು. ಅದಾದಮೇಲೆ ನಾವು ಮಾವಿನಕಾಯಿನ ಕಟ್ ಮಾಡೋಕ್ಕೆ ಅಂತ ಇಟ್ಕೊಂಡ್ವಿ. ತುಂಬ ಮಾವಿನಕಾಯಿ ಇರೋದ್ರಿಂದ 3 ಜನ ನಾನು, ಅಜ್ಜಿ ಮತ್ತು ತಮ್ಮ ಸೇರ್ಕೊಂಡು ಹೆಚ್ಚುತ್ತಾ ಇದ್ದೀವಿ. ನೋಡಿ, ಈ ಸೈಜಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ತುಂಬ ಚಿಕ್ಕದಾಗಿ ಕಟ್ ಮಾಡಬಾರ್ದು, ತುಂಬ ದೊಡ್ಡದಾಗೂ ಬೇಡ, ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಈ ಕಡೆ ನಾವು ಸಪ್ರೇಟಾಗಿ ಏನು ಇಟ್ಕೊಂಡಿದ್ದೀವಿ ಇದೆಲ್ಲ ಬಂದು ಸ್ವಲ್ಪ ಹಣ್ಣಾಗಿರೋದು, ಆಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ಹೋಳಾಗಿರೋದು, ಇದನ್ನೆಲ್ಲ ಸಪ್ರೇಟಾಗಿ ಹಾಕಿ. ಇದು ತುಂಬ ಬೇಗನೆ ಕರಗುತ್ತೆ, ಅದಕ್ಕೇ ಸಪ್ರೇಟಾಗಿ ಹಾಕಿದರೆ ಒಳ್ಳೆಯದು. ಆಮೇಲೆ ಇಲ್ಲಿ 1 ಕಪ್ ಆಲ್ರೆಡಿ ಖಾರ ಪುಡಿ ಹಾಕ್ಬಿಟ್ಟಿದ್ದಾರೆ. ನೆಕ್ಸ್ಟಿಂದ ಅಳತೆ ತೋರಿಸ್ತೀನಿ. 1 ಕಪ್ ಖಾರದ ಪುಡಿ ಹಾಕಿದ್ದಾರೆ. ಈಗ ಇನ್ನೊಂದು ಕಪ್ ಮೆಜರ್ಮೆಂಟ್ ತೋರಿಸ್ತಾರೆ. ಟೋಟಲ್ ನಾವು 50 ಮಾವಿನಕಾಯಿಗೆ ನಾವಿಲ್ಲಿ ಅಳತೆ ತೋರಿಸ್ತಾ ಇರೋದು. 50 ಮಾವಿನಕಾಯಿಗೆ ನಾವು ಸೇಮ್ ಆಯಿಲ್ ಏನು ತಗೊಂಡಿದ್ವಿ ಅದೇ ಕಪ್ ಅಳತೆಯಲ್ಲಿ 1.5 ಕಪ್ ಅಷ್ಟು ಖಾರದ ಪುಡಿ ಹಾಕಬೇಕು. ಹಾಗೆ ಸ್ವಲ್ಪ ಇದು ಮಾವಿನಕಾಯಿ ಏನಾದರೂ ನಿಮ್ಮದು ತುಂಬ ಹುಳಿ ಇತ್ತು ಅಂದರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಸ್ವಲ್ಪ ಸ್ವೀಟ್ ಮಾವಿನಕಾಯಿ ಇರೋದ್ರಿಂದ
ಖಾರ ಜಾಸ್ತಿ ಹಾಕ್ಬೋದು, ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ತಿದ್ವಿ. ಹಾಗೆ ಸಾಸಿವೆನ ಏನು ತರ್ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನ ಸೇಮ್ ಅದೇ ಕಪ್ ಅಳತೆಯಲ್ಲಿ 2 ಕಪ್ಪಿನಷ್ಟು ಸಾಸಿವೆ ಪೌಡರ್ನ ಹಾಕ್ತಾ ಇದ್ದೀವಿ. ಫಸ್ಟ್ ನೋಡಿ 1 ಕಪ್ ಹಾಕ್ಬಿಟ್ಟು ಅದಾದ್ಮೇಲೆ 1/4 ಕಪ್ ಹಾಕಿದ್ರು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅನಿಸಿ ಅವರು ಮತ್ತೆ ಕೈಯಲ್ಲಿ ಸ್ವಲ್ಪ ಹಾಕಿದ್ರು. ಸೊ ಟೋಟಲ್ 2 ಕಪ್ಪಿನಷ್ಟು ಅಳತೆ. ಸಾಸಿವೆ ಪೌಡರ್ ತುಂಬ ಹಾಕೋಕೆ ಹೋಗ್ಬೇಡಿ, ಇದೇ ಅಳತೆಯಲ್ಲಿ ಹಾಕಿದ್ರೆ ಸಾಕು. ನೆಕ್ಸ್ಟ್ ನಾವು ಹಾಕ್ತಿರೋದು ಮೆಂತ್ಯನ ಫೈನ್ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅದು, ಮತ್ತೆ ಅರಿಶಿನದ ಕೊಂಬು ಪೌಡರ್ ಮಾಡಿರೋದು. ಇದೆರಡನ್ನು 1 ಇಡಿಯಷ್ಟು ಹಾಕಿದ್ರೆ ಸಾಕು. ಇದೆರಡೂ ಫೈನ್ ಪೌಡರ್ ಆಗಿರಬೇಕು. ರೆಡಿ ಪೌಡರ್ ತಗೋಬೇಡಿ ಅರಿಶಿನ, ಆಲ್ರೆಡಿ ಪೌಡರ್ ಕೊಂಬು ತಗೊಂಬಂದ್ಬಿಟ್ಟು ಪೌಡರ್ ಮಾಡಿದ್ರೆ ಒಳ್ಳೇದು. ಆಮೇಲೆ ನೆಕ್ಸ್ಟು ಬೆಲ್ಲ ಹಾಕಬೇಕು. ಸೇಮ್ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಬೆಲ್ಲ ಹಾಕಿದ್ರೆ ಸಾಕಾಗತ್ತೆ. ಇದು ಸ್ವಲ್ಪ ಸಿಹಿ ಮಾವಿನಕಾಯಿ ಆಗಿರೋದ್ರಿಂದ ನಾವು 1 ಕಪ್ ಹಾಕ್ತಾ ಇದೀವಿ. ಸ್ವಲ್ಪ ಹುಳಿ ಮಾವಿನಕಾಯಿ ಏನಾದರೂ ಇದ್ರೆ ಸ್ವಲ್ಪ ಇನ್ನೊಂದು 10% ಅಷ್ಟು ಜಾಸ್ತಿ ಹಾಕಿದ್ರೆ ಸಾಕು. ಅದು ಕೈಯಲ್ಲಿ ತಗೊಂಡಿದ್ದೇನಿತ್ತು ಅದು ಇನ್ನೊಂದು ಸಪ್ರೇಟ್ ಆಗಿ ಮಾವಿನಕಾಯಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿದ್ದಾರೆ. ಸೊ ಟೋಟಲ್ 50 ಮಾವಿನಕಾಯಿ ಅಳತೆಗೆ ಅದಕ್ಕೂ ಸೇರಿ ಅಲ್ವಾ, ಅದಕ್ಕೇನೆ ಅದರಲ್ಲಿ ಸ್ವಲ್ಪ ಹಾಕಿದ್ದಾರೆ. ಎರಡಕ್ಕೂ ಸೇರಿಬಿಟ್ಟು 1 ಕಪ್ ಫುಲ್ ಅಷ್ಟು ಹಾಕಿದ್ರೆ ಸಾಕು. ಅದಾದ್ಮೇಲೆ ನಾವು ಹಾಕ್ತಿರೋದು ಇದಕ್ಕೆ ಪುಡಿ ಉಪ್ಪು ಹಾಕ್ತಾ ಇದೀವಿ. ಸೇಮ್ ಉಪ್ಪು ಕೂಡ 1 ಕಪ್ಪಿನಷ್ಟು ಹಾಕಿದ್ರೆ ಸಾಕು. ಖಾರದ ಪುಡಿ 1.5 ಕಪ್ಪು ಮತ್ತೆ ಉಪ್ಪು ಮಾತ್ರ 1 ಕಪ್ ಹಾಕ್ತಾ ಇದೀವಿ. ಹುಳಿ ಏನಾದರೂ ಇತ್ತು ಮಾವಿನಕಾಯಿ ಅಂದ್ರೆ ಸ್ವಲ್ಪ ಜಾಸ್ತಿ, 1/4 ಕಪ್ಪಿನಷ್ಟು ಜಾಸ್ತಿ ಹಾಕೊಂಡ್ರೆ ಸಾಕು. ಈ ಉಪ್ಪಿನಕಾಯಿ ನೀವೇನು 1 ವರ್ಷ 1.5 ವರ್ಷದವರೆಗೂ ಏನೂ ಆಗಲ್ಲ, ಹಾಳಾಗಲ್ಲ, ಹಾಗೆ ಇಟ್ಕೋಬಹುದು. ಆದರೆ ನೀರೇನು ಮುಟ್ಟಿಸ್ಬೇಡಿ ಅಷ್ಟೇ. ನೀರು ಮುಟ್ಟಿಸಿದ್ರೆ ಹಾಳಾಗುತ್ತೆ. ಅದಕ್ಕೇನೆ ಮಾವಿನಕಾಯಿನೂ ಕೂಡ ವಾಶ್ ಮಾಡಿ ತುಂಬಾ ಕ್ಲೀನಾಗಿ ಡ್ರೈ ಮಾಡಿದ್ದು. ಅದಾದ್ಮೇಲೆ ನಾವು ಆಯಿಲ್ ಏನು ಅವಾಗಲೇ ಮಾಡಿ ಇಟ್ಕೊಂಡಿದ್ವಿ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಆ ಎಣ್ಣೆ ಹಾಕಬೇಕು. ಅದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಹಾಕಬೇಕು, ಬಿಸಿ ಇರುವಾಗ ಹಾಕಬಾರ್ದು. ಅದಕ್ಕೆ ಮುಂಚೆನೆ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನ ಅಷ್ಟು ಹಾಕಿದ್ಮೇಲೆ ಇದು ಕಂಪ್ಲೀಟ್ ಆಗಿ ಒಂದು ಮಿಕ್ಸ್ ಕೊಡಬೇಕು. ಫುಲ್ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಕೆಳಗಡೆ ಇರೋ ಮಾವಿನಕಾಯಿಗಳು ಹಾಗೆ ಇರಬಾರ್ದು, ಅಷ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಉಪ್ಪಿನಕಾಯಿ ರೆಸಿಪಿ ನನ್ನ ಫ್ರೆಂಡ್ಸಿಗೆಲ್ಲ ತುಂಬಾನೇ ಇಷ್ಟ. ನಾನೇನು ನಂದು ಹಾಸ್ಟೆಲಲ್ಲಿ ಇರ್ತಾ ಎಲ್ಲ ನನ್ನ ಫ್ರೆಂಡ್ಸಿಗೆ ತಗೊಂಡೋಗಿ ಕೊಡ್ತಾ ಇದ್ದೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ PG ಇದ್ದಾಗೂ ಅಷ್ಟೇನೆ. ನನ್ನ ಫ್ರೆಂಡ್ಸ್ ಯಾರ್ಯಾರಿಗೆ ಉಪ್ಪಿನಕಾಯಿ ಕೊಟ್ಟಿದ್ದೀನಿ ಅವರೆಲ್ಲರಿಗೂ ತುಂಬಾ ಇಷ್ಟ ಆಯಿತು. ನೀವೊಂದ್ಸರಿ ಟ್ರೈ ಮಾಡಿ, ತುಂಬಾ 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 ಚೆನ್ನಾಗಿರುತ್ತೆ. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇದನ್ನ ತೋರಿಸ್ತಾ ಇದ್ದೀನಿ. ಇನ್ನು ಯಾರ ಕಡೆ ಎಲ್ಲ ಮಾವಿನಕಾಯಿ ಸಿಗ್ತಾ ಇದೆ ಇನ್ನೂ ಟ್ರೈ ಮಾಡಿ. ಇದನ್ನ ಕ್ಲೀನಾಗಿ ಒಂದು ಮಿಕ್ಸ್ ಮಾಡಬೇಕು. ಅಷ್ಟಕ್ಕೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಇದನ್ನ ನೀವು ಇದು ಸ್ಟೀಲ್ ಬಾಕ್ಸ್ ಎಲ್ಲ ಸ್ಟೋರ್ ಮಾಡಕ್ಕೆ ಹೋಗ್ಬಿಡಿ. ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಬಾಕ್ಸಲ್ಲಿ, ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು. ಅಥವಾ ಪಿಂಗಾಣಿ, ಇದು ಉಪ್ಪಿನಕಾಯಿ ಸ್ಟೋರ್ ಮಾಡೋಕ್ಕೆ ಅಂತಲೇ ಪಿಂಗಾಣಿ ಬಾಕ್ಸ್ಗಳು ಬರುತ್ತೆ, ಅದರಲ್ಲಿ ಸ್ಟೋರ್ ಮಾಡ್ಬೋದು. ಅಥವಾ ಗಾಜಿನ ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು. ನಾವು ಪ್ಲಾಸ್ಟಿಕ್ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಸ್ಟೀಲ್ ಸ್ಪೂನ್ ಕೂಡ ಇಡಬೇಡಿ. ಅಂದರೆ ಹಾಕ್ಕೊಂಡು ಹಾಗೆ ತೆಗಿತೀರಾ ಅಂದ್ರೆ ಓಕೆ, ಅದರಲ್ಲೇ ಬಿಡಬೇಕಂದ್ರೆ ಬೇಡ. ಇವರೇ ನಮ್ಮಮ್ಮ ನೋಡಿ, ಇವರೇ ಈ ಉಪ್ಪಿನಕಾಯಿ ಮಾಡ್ತಾ ಇರೋದು. ಪ್ರತಿ ವರ್ಷನೂ ನಮ್ಮಮ್ಮನೇ ಉಪ್ಪಿನಕಾಯಿ ಮಾಡೋದು ನಮ್ಮ ಮನೇಲೆಲ್ಲ. ಹಾಗೆ ನೆಕ್ಸ್ಟ್ ಇನ್ನೊಂದೇನಿತ್ತು, ಅವಾಗಲೇ ತೋರಿಸಿದ್ವಿ ನೋಡಿ, ಸಪ್ರೇಟ್ ಆಗಿ ಕಟ್ ಮಾಡ್ಕೊಂಡಿದ್ದು ಮಾವಿನಕಾಯಿ. ಅದಕ್ಕೂ ಇವಾಗ ಸೇಮ್ ಅಷ್ಟೇ, ಇದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ಅದೆಲ್ಲ ಸೇಮ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ ಅದೇ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಹಾಕ್ತಾ ಇದ್ದಾರೆ. ಇದನ್ನ ಸಪ್ರೇಟ್ ಆಗಿ ಹಾಕೋ ರೀಸನ್ ಏನಂದ್ರೆ, ಇದೆಲ್ಲ ನೋಡಿ ಸ್ವಲ್ಪ ಹಣ್ಣಾಗಿರೋದ್ರಿಂದ ತುಂಬಾ ಬೇಗ ಮೆತ್ತಗಾಗ್ಬಿಡುತ್ತೆ, ಇದೆಲ್ಲ ಕರ್ಗೋಗ್ಬಿಡುತ್ತೆ, ಕಾಯಿ ಎಷ್ಟು ಬೇಗ ಸಿಗಲ್ಲ. ಸೊ ಇದನ್ನ ಫಸ್ಟ್ ಯೂಸ್ ಮಾಡಿ, ಅದನ್ನ ಬೇಕಾದ್ರೆ ಆಮೇಲೆ ಯೂಸ್ ಮಾಡ್ಕೊಂಡ್ರೆ ನಡೆಯುತ್ತೆ. ತುಂಬಾ ಬೇಗ ಏನು ಕರಗಲ್ಲ, 1.5 ಮಂತ್ ಎಲ್ಲ ಇರುತ್ತೆ, ಟೇಸ್ಟ್ ಸೇಮ್ ಇರುತ್ತೆ, ಸ್ವಲ್ಪ ಬೇಗ ಕರಗುತ್ತೆ ಅಂತ ಇದನ್ನ ಫಸ್ಟ್ ಯೂಸ್ ಮಾಡಿ. ಅದಾದ್ಮೇಲೆ ನಾವು ಸ್ವಲ್ಪ ಕಾಯಿ ಇರುತ್ತಲ್ಲ ಆ ಮಾವಿನಕಾಯಿನ ಯೂಸ್ ಮಾಡ್ತೀವಿ.
ಆ, ಆಮೇಲೆ ಯಾರಿಗೆಲ್ಲ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಕಮೆಂಟಲ್ಲಿ ಹೇಳಿ. ಈ ರೆಸಿಪಿನ ಯಾರಾದರೂ ಟ್ರೈ ಮಾಡ್ತೀರಾ ಅಂದರೆ ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳೋದನ್ನ ಮರಿಬೇಡಿ. ಇಲ್ಲಿ ಅರಿಶಿನ ಏನು ಹಾಕ್ತಾ ಇದ್ದಾರೆ, ಇದು ಕೊಂಬು ನಮ್ಮನೇಲೆ ಬೆಳೆದಿರೋದು. ನಮ್ಮ ತೋಟದಲ್ಲಿ ಅದನ್ನ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ನಾನು ವಿಡಿಯೋ ಮಾಡಿದ್ದೀನೋ ಎಲ್ಲೋ ನೆನಪಿಲ್ಲ, ಟ್ರೈ ಮಾಡ್ತೀನಿ. ಈ ಅರಿಶಿನ ಕೊಂಬು ನಾವು ಬೆಳೆದಿರೋದು, ಅದನ್ನ ನಾವು ಡ್ರೈ ಮಾಡಿಬಿಟ್ಟು ಮಿಕ್ಸಿನಲ್ಲೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ. ನಿಮಗೆ ಅರಿಶಿನ ನೀವು ಬೆಳೆದಿಲ್ಲ, ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಅಂಗಡಿಲಿ ಸಿಗುತ್ತಲ್ಲ, ಅದನ್ನೇ ತಗೊಂಬಂದು ಪೌಡರ್ ಮಾಡ್ಕೊಂಡ್ರು ಆಗತ್ತೆ. ಆಮೇಲೆ ಸೇಮ್ ಇನ್ನ ಉಳಿದಿದ್ದ ಆಯಿಲ್ ಮತ್ತೆ ಕರಿಬೇವು ಏನಿತ್ತು ಅದನ್ನ ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಾಕಿ ಇಡಬೇಕು. ಇದು ಆಕ್ಚುಲಿ ಇವಾಗ ಹಾಕಿದ ತಕ್ಷಣ ತಿನ್ನೋಕೆಲ್ಲ ಬರಲ್ಲ. ಅಟ್ಲೀಸ್ಟ್ 1 or 2 days ಸ್ವಲ್ಪ ಮಿಕ್ಸ್ ಆಗಬೇಕು. ಅದನ್ನ ಹಾಗೆ ರೆಸ್ಟ್ ಮಾಡೋಕ್ಕೆ ಇಡಬೇಕು, ಅವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮಮ್ಮಂಗೆ ವಿಡಿಯೋ ಮಾಡಕ್ ಕೊಟ್ಟಿದ್ದೆ, ಅದು ಅವರು ಕೈ ಬೇರೆ ಅಡ್ಡ ಇಟ್ಕೊಂಡಿದ್ದಾರೆ. ಇದು ಕಂಪ್ಲೀಟ್ ಆಗಿ ಮಿಕ್ಸ್ ಆದ್ಮೇಲೆ ನೋಡಿ, ಈ ಕಡೆ ಏನಿತ್ತು ಒಂದು ದೊಡ್ಡ ಪಾತ್ರೆಯಲ್ಲಿ ಎತ್ತಿಟ್ಟಿದ್ದೀವಿ. ಆಮೇಲೆ ಇದೇನಿದೆ ಇನ್ನೊಂದು ನೆಕ್ಸ್ಟ್ ಹಾಕಿದ್ದು ಅದನ್ನ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಹಾಕಿಡ್ತಾ ಇದ್ದೀವಿ. ನೀವು ಅದು ಬಾಕ್ಸ್ ಕಂಪ್ಲೀಟ್ ಆಗಿ ಫಿಲ್ ಮಾಡಿದ್ರು ಓಕೆ, ಯಾಕಂದ್ರೆ ಅದು ಒಂದಿನ ಫುಲ್ ಸ್ವಲ್ಪ ನೆನ್ಕೊಂಡ್ಮೇಲೆ ಕಮ್ಮಿ ಆಗುತ್ತೆ. ಸೊ ನಾವು ಫುಲ್ ಕಂಪ್ಲೀಟ್ ಆಗಿ ತುಂಬಾನೇ ತುಂಬಿಡ್ತಾ ಇದ್ದೀವಿ. ಇದು ತುಂಬಾ ಡ್ರೈ ಇದೆ ಅಂತ ಅನ್ಕೊಳಕ್ ಏನಿಲ್ಲ. ಅದು ಒಂದಿನ ರೆಸ್ಟ್ ಮಾಡಿದ್ಮೇಲೆ ಆಯಿಲ್ ಮತ್ತೆ ಜಾಗ್ರಿ ಏನ್ ಹಾಕಿರ್ತೀವಿ, ಉಪ್ಪು ಅದೆಲ್ಲ ನೀರು ಬಿಡ್ಕೊಂಡ್ಬಿಟ್ಟು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ. ಅಂದ್ರೆ ಇದು ರೈಸ್ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಆಕ್ಚುಲಿ ತುಂಬಾ ಸಾರಿ ಪಿ ಜಿಲಿದ್ದಾಗ ನಂಗೆ ಊಟ ಇಷ್ಟ ಆಗಿಲ್ಲ ಅಂದ್ರೆ ಬರೀ ಅನ್ನಕ್ಕೆ ತುಪ್ಪ ಮತ್ತೆ ಉಪ್ಪಿನಕಾಯಿ ಹಾಕೊಂಡು ತಿಂತಿದ್ದೆ. ತುಂಬಾ ಚೆನ್ನಾಗಿರುತ್ತೆ ಇದು. ಒಂದ್ಸರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಇದು ಎಷ್ಟು ಜನದ ಮನೇಲಿ ಇದೇ ತರ ಪಿಕಲ್ನ ಹಾಕ್ತಾರೆ ನಂಗೆ ಗೊತ್ತಿಲ್ಲ. ಕೆಲವರು ಮನೇಲಿ ಒಂದೊಂದ್ ತರ ಹಾಕ್ತಾರೆ. ನಂಗೆ ಈ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ, ನನ್ನ ಫ್ರೆಂಡ್ಸಿಗೂ ತುಂಬಾನೇ ಇಷ್ಟ. ನೀವೆಲ್ಲ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡಿ, ಅವಾಗಲೇ ಏನು ಒಂದು ಬಾಕ್ಸ್ ಅಲ್ಲಿ ಹಾಕಿದ್ವಿ, ಇದನ್ನ ತುಂಬಾ ಟೈಟ್ ಆಗಿ ಕ್ಯಾಪ್ ಮುಚ್ಚಿಬಿಟ್ಟು ಇನ್ನೊಂದಕ್ಕೂ ಕೂಡ ಏನಾದರೂ ಪ್ಲೇಟ್ ಏನಾದರೂ ಮುಚ್ಚಿಬಿಟ್ಟು ಒಂದ್ ಕಡೆ ರೆಸ್ಟ್ ಮಾಡಕ್ಕೆ ಇಡಬೇಕು. ಅಟ್ಲೀಸ್ಟ್ ಒನ್ ಡೇ ಆರ್ 2 days. ಇದು 1 day ಆದ್ಮೇಲೆ ನಾವು ತೆಗೆದು ನೋಡ್ತಾ ಇದೀವಿ, ಇದು ಈ ತರ ಕಾಣಿಸ್ತಿದೆ. ಮಿಕ್ಸ್ ಮಾಡುವಾಗ ಯಾವ ತರ ಇರುತ್ತೆ ನಾನು ತೋರಿಸ್ತೀನಿ ಬನ್ನಿ. ಇದು ನೋಡಿ, ಹಾಕಿದಾಗ ತುಂಬಾ ಡ್ರೈ ಇತ್ತು, ಬಟ್ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಆಯಿಲ್ ಮತ್ತೆ ಉಪ್ಪೆಲ್ಲ ಏನಿದೆ ಅದು ಸ್ವಲ್ಪ ನೀರ್ ಬಿಡುತ್ತೆ ನೋಡಿ. ಮಾವಿನಕಾಯಿಗೆ ಉಪ್ಪೆಲ್ಲ ಹಾಕಿದ್ರೆ ಈ ತರ ಆಗಿರುತ್ತೆ. ನೋಡ್ತಿದ್ರೇನೆ ತಿನ್ಬೇಕು ಅಂತ ಅನಿಸ್ತಿದೆ, ಅಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ಇದನ್ನ ಒಂದ್ಸರಿ ಆಮೇಲೆ ಕೂಡ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು, ಅವಾಗ ಕೆಳಗಡೆ ಆಯಿಲ್ ಎಲ್ಲ ಏನಿದ್ರೆ ನೀಟಾಗಿ ಮಿಕ್ಸ್ ಆಗತ್ತೆ ಅಂತ. ಆಮೇಲೆ ನೀವು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿದ್ಮೇಲೂ ಅಷ್ಟೇನೆ, ಮತ್ತೆ ಚಿಕ್ಕ ಬಾಕ್ಸ್ ಅಲ್ಲಿ ಏನಾದ್ರು ಹಾಕೋತೀರಾ ಅಂದ್ರೆ ಅವಾಗೆಲ್ಲ ಸ್ವಲ್ಪ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಮೇಲೆ ಆಯಿಲ್ ಹಂಗೆ ಇರುತ್ತೆ, ಕೆಳಗಡೆ ಎಲ್ಲ ಆಯಿಲ್ ಇರಲ್ಲ. ಅದಕ್ಕೇನೆ ಸ್ವಲ್ಪ ದೊಡ್ಡ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಬಿಟ್ಟು ನೀವು ಚಿಕ್ಕ ಬಾಕ್ಸ್ ಅಲ್ಲಿ ಏನಾದ್ರು ಹಾಕೋತೀರಾ ಅಂದ್ರೆ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ.
ಹಾಗೆ ಇದು ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ. ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀವಿ. ಇವಾಗ ಟೇಸ್ಟ್ ನೋಡೋಣ ಅಂತ ಒಂದು ತಗೊಂಡೆ, ಒಂದು ಪೀಸ್. ತುಂಬ ಚೆನ್ನಾಗಿತ್ತು, ತುಂಬ ಹುಳಿನೂ ಆಗಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿತ್ತು. ಈ ಥರ ಬಾಕ್ಸಲ್ಲಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಉಪ್ಪಿನಕಾಯಿ ನೀವೇನು ಮಾಡಿರ್ತೀರ ಅದಕ್ಕೆ ನೀರು ಮುಟ್ಟಿಸ್ಬಾರ್ದು, ಸ್ಟೀಲ್ ಬಾಕ್ಸಲ್ಲಿ ಇಡಬಾರ್ದು, ಸ್ಟೀಲ್ ಸ್ಪೂನ್ ಕೂಡ ಇಡಬಾರ್ದು. ನೀವು ಪಿಂಗಾಣಿ ಬಾಕ್ಸಲ್ಲಿ ಬೇಕಾದ್ರೆ ಇಡ್ಬೋದು, ನಮ್ಮ ಮನೇಲಿ ಪಿಂಗಾಣಿ ಗ್ಲಾಸ್ ಹೇಳಿ, ಸೊ ನಾವು ಅದನ್ನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀವಿ. ನೀವು ಬೇಕಿದ್ರೆ ನೀವು ಪ್ಲಾಸ್ಟಿಕ್ ಏನಾದರೂ ಯೂಸ್ ಮಾಡಲ್ಲ ಅಂತ ಅಂದರೆ ನೀವು ಅದನ್ನು ಪಿಂಗಾಣಿ ಬಾಕ್ಸಲ್ಲಿ ಅಥವಾ ಗ್ಲಾಸ್ ಬಾಕ್ಸಲ್ಲಿ ಯೂಸ್ ಮಾಡಿ. ಸ್ಟೀಲ್ ಬಾಕ್ಸಲ್ಲಿ ಇಡೋಕ್ಕೆ ಹೋಗ್ಬೇಡಿ, ಅದು ಡೈರೆಕ್ಟ್ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ 1 ವರ್ಷ ಅದು ಬರಬೇಕಂದ್ರೆ ಯಾವುದೇ ಕಾರಣಕ್ಕೂ ನೀರು ಮುಟ್ಟಿಸ್ಬಾರ್ದು. ನೀರು ಮುಟ್ಟಿಸಿದ್ರೆ ಹಾಳಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದನ್ನು ಟ್ರೈ ಮಾಡಿ, ಟ್ರಸ್ಟ್ ಮೀ, ಇಟ್ ಈಸ್ ಮಸ್ಟ್ ಟ್ರೈ. ತುಂಬ ಚೆನ್ನಾಗಿರುತ್ತೆ, ತುಂಬ 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 ಚೆನ್ನಾಗಿರುತ್ತೆ. ಎಲ್ಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.